ದೇವರು ಇದ್ದಾನೆಯೇ? ಈ ಪ್ರಶ್ನೆಗೆ ಇತಿಹಾಸದುದ್ದಕ್ಕೂ ನಾನಾ ರೀತಿಯ ಉತ್ತರಗಳು ಸಿಕ್ಕಿವೆ. ಕೆಲವರಿಗೆ ದೇವರು ಸರ್ವಾಂತರ್ಯಾಮಿ, ಆದರೆ ಇನ್ನು ಕೆಲವರ ಪ್ರಕಾರ ದೇವರ ಕಲ್ಪನೆಯು ಕೇವಲ ಮಾನವನ ಅಸಹಾಯಕತೆ ಮತ್ತು ಪ್ರಕೃತಿಯ ಅಜ್ಞಾತ ಶಕ್ತಿಗಳ ಬಗೆಗಿನ ಭಯದಿಂದ ಸೃಷ್ಟಿಯಾದದ್ದು. ಇಂದು ನಾವು ಇದೇ ಪ್ರಶ್ನೆಯನ್ನು ಅತ್ಯಂತ ಧೈರ್ಯವಾಗಿ ಆದರೆ ಅಷ್ಟೇ ಸೌಮ್ಯವಾಗಿ ಕೇಳಿದ ಕನ್ನಡದ ಶ್ರೇಷ್ಠ ವಿದ್ವಾಂಸ ಶತಾಯುಷಿ ಪ್ರೊಫೆಸರ್ ಎನ್ ಮೂರ್ತಿರಾಯರ ದೇವರು ಕೃತಿಯ ರೋಚಕ ವಿವರಗಳನ್ನು, ವಿಚಾರಗಳನ್ನು ಮತ್ತು ಅವರ ತಾತ್ವಿಕ ನಿಲುವುಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಬನ್ನಿ, ಈ ವೈಚಾರಿಕ ಪಯಣವನ್ನು ಶುರು ಮಾಡೋಣ. ಕನ್ನಡ ಸಾಹಿತ್ಯಕ್ಕೆ ವೈಚಾರಿಕತೆ ಹೊಸದೇನಲ್ಲ. 12ನೇ ಶತಮಾನದಲ್ಲಿಯೇ ಬಸವಣ್ಣ, ಅಲ್ಲಂಪ್ರಭು ಅವರಂತಹ ಶರಣರು ಅಂದಿನ ಧಾರ್ಮಿಕ ಜಡತ್ವ ಹಾಗೂ ಮೌಢ್ಯಗಳನ್ನು ತಾರ್ಕಿಕ ನೆಲೆಗಟ್ಟಲ್ಲಿ ಪ್ರಶ್ನೆ ಮಾಡಿದರು. ಆಧುನಿಕ ಕಾಲದಲ್ಲಿ ಕುವೆಂಪು, ಶಿವರಾಮ್ ಕಾರಂತ ಹಾಗೂ ಎಚ್ ನರಸಿಂಹಯ್ಯ ಅವರಂತಹ ದಿಗ್ಗಜರು ಈ ಪರಂಪರೆಯನ್ನು ಮತ್ತಷ್ಟು ವಿಸ್ತರಿಸಿದರು. ಈ ವೈಚಾರಿಕತೆಯ ಹಾದಿಯಲ್ಲಿ ಮೂರ್ತಿರಾಯರ ದೇವರು ಕೃತಿ ಮೂಡಿ ಬಂದ ಹಿನ್ನೆಲೆ ಅತ್ಯಂತ ಸ್ವಾರಸ್ಯಕರವಾಗಿದೆ. ಕನ್ನಡದ ಮತ್ತೋರ್ವ ಪ್ರಸಿದ್ಧ ವಿದ್ವಾಂಸ ಡಿ.ವಿ. ಗುಂಡಪ್ಪನವರು ದೇವರ ಅಸ್ತಿತ್ವವನ್ನು ಸಮರ್ಥಿಸಿ ದೇವರು ಎಂಬ ಕೃತಿಯನ್ನು ಬರೆದಿದ್ದರು. ಅದರಲ್ಲಿನ ಆಸ್ತಿಕ ನಿಲುವುಗಳನ್ನು ಯಾವುದೇ ಪೂರ್ವಾಗ್ರಹವಿಲ್ಲದೆ ವಿಶ್ಲೇಷಿಸುವ ಉದ್ದೇಶದಿಂದ ಮೂರ್ತಿರಾಯರು ಅದೇ ಶೀರ್ಷಿಕೆಯಡಿಯಲ್ಲಿ ತಮ್ಮ ದೇವರು ಕೃತಿಯನ್ನು ಪ್ರಕಟಿಸಿದರು. ವಯಸ್ಸಾದಂತೆ ಮನುಷ್ಯರು ಸಾಮಾನ್ಯವಾಗಿ ಹೆಚ್ಚು ಆಸ್ತಿಕರಾಗುತ್ತಾರೆ ಅಥವಾ ಸಾಂಪ್ರದಾಯಿಕ ಆಚರಣೆಗಳಿಗೆ ಶರಣಾಗುತ್ತಾರೆ. ಆದರೆ ಮೂರ್ತಿರಾಯರು ತಮ್ಮ 93ನೇ ಇಳಿವಯಸ್ಸಿನಲ್ಲಿ ಈ ತೀಕ್ಷ್ಣ ವೈಚಾರಿಕ ಕೃತಿಯನ್ನು ರಚಿಸಿ ಸಾಹಿತ್ಯ ಲೋಕದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದರು. ಈ ಕೃತಿಗೆ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪಂಪ ಪ್ರಶಸ್ತಿ ಕೂಡ ಲಭಿಸಿತು. ಈ ಸಂದರ್ಭದಲ್ಲಿ ಮೂರ್ತಿರಾಯರು ತಮ್ಮ ವಿಶಿಷ್ಟ ಹಾಸ್ಯ ಪ್ರಜ್ಞೆಯಿಂದ ಹೇಳಿದ ಮಾತು ಅವರ ಮುಕ್ತ ಮನಸ್ಸಿಗೆ ಕನ್ನಡಿಯಾಗಿದೆ. ದೇವರಿಲ್ಲ ಎಂದು ಬರೆದ ನನ್ನ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ದೇವರ ಅಸ್ತಿತ್ವವನ್ನು ಸಾಬೀತುಪಡಿಸಿದ ಪುತಿನ ಅವರ ಶ್ರೀಹರಿಚರಿತೆಗೂ ಅದೇ ಪ್ರಶಸ್ತಿ ಬಂದಿದೆ. ಒಟ್ಟಿನಲ್ಲಿ ದೇವರು ಅತ್ಯಂತ ನಿಷ್ಪಕ್ಷಪಾತಿ. ಮೂರ್ತಿರಾಯರ ಪ್ರಕಾರ ಒಳ್ಳೆಯ ಮನುಷ್ಯನಾಗಿ ಬದುಕಲು ಅಥವಾ ಸಮಾಜದಲ್ಲಿ ನೈತಿಕತೆಯನ್ನು ಕಾಪಾಡಿಕೊಳ್ಳಲು ಸ್ವರ್ಗದ ಆಸೆಯಾಗಲಿ, ನರಕದ ಭಯವಾಗಲಿ ಅಥವಾ ದೇವರ ಅಗತ್ಯವಾಗಲಿ ಇಲ್ಲವೇ ಇಲ್ಲ. ಜಗತ್ತಿನಲ್ಲಿ ಪ್ರತಿಕ್ಷಣವೂ ಸಂಭವಿಸುತ್ತಿರುವ ಅನಗತ್ಯ ಸಾವು ನೋವುಗಳನ್ನು, ಅಮಾಯಕರ ಮೇಲಿನ ದೌರ್ಜನ್ಯಗಳನ್ನು ತಡೆಯದ ದೇವರನ್ನು ಕಾರುಣ್ಯಮಯಿ ಎಂದು ಕರೆಯಲು ಹೇಗೆ ಸಾಧ್ಯ ಎಂಬುದು ಅವರ ಕಟು ಪ್ರಶ್ನೆಯಾಗಿದೆ.